ಆ್ಯಂಡ್ ಈರಣ್ಣ ಅವರೇ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈಗ? ಸರ್, ನಮಗೆ ಫಸ್ಟ್ ಆಫ್ ಆಲು ಇವತ್ತಿನ ಹೋರಾಟ ಏನು ಖುಷಿ ತಂದು ಕೊಟ್ಟಿದೆ. ಯಾವ ರೀತಿ ಖುಷಿ ಅಂತಂದರೆ, ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು, ಯುವಕರು ಅಂದರೆ ಯಾವ ರೀತಿ ಇರ್ತಾ ಇದ್ದಾರೆ ಅಂದರೆ ಬರೀ ಮೊಬೈಲ್ಗೆ ಮುಳುಗಿ ಹೋಗಿದ್ದಾರೆ ಅಥವಾ ರೀಲ್ಸಲ್ಲಿ ಮುಳುಗಿ ಹೋಗಿದ್ದಾರೆ. ಜಂಜಿ ಅಂತೇಳಿ ಇವತ್ತು ಬಿಂಬಿಸಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಜೆನ್ಜಿ ಅಂತ ಹೇಳಿದ್ರೆ ಒಂದು ಸೀರಿಯಸ್ನೆಸ್ ಇಲ್ಲ, ಮಕ್ಕಳಾಟಿಕೆಯ ಬುದ್ಧಿ, ಹೌದು, ಏನೇನೋ ಮಾಡ್ತಾರೆ, ಖಾಲಿ ರೀಲ್ಸ್ ಮಾಡಿಕೊಂಡು ಕಾಕ್ರೋಚ್ಗಳ ತರ ಬದುಕ್ತಾರೆ. ಸೊ ಆ ಥರ ಇವತ್ತು ಒಂದು ಸೊಸೈಟಿಯಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಅದೇ ಸ್ಟೂಡೆಂಟ್ಸ್, ಯೂತ್ಸು ಇವತ್ತು ತೋರಿಸಿದ್ದಾರೆ. ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಇವತ್ತು ನ್ಯಾಯಯುತವಾಗಿ ಬೇಡಿಕೆ ಇಟ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡಿದರು. ಸೊ ಹೆಚ್ಚು ಕಡಿಮೆ ಸರ್ 20ನೇ ತಾರೀಕೇನು ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ಆಯಿತು. ಅಲ್ಲಿ ಒಂದು ನಮಗೆ ಅಂದಾಜು ಸಿಕ್ಕಿರೋ ಪ್ರಕಾರ 2 ಲಕ್ಷಕ್ಕೂ ಹೆಚ್ಚು ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅಲ್ಲೆಲ್ಲ ಸ್ಟೂಡೆಂಟ್ಸು ಡಿಮ್ಯಾಂಡ್ ಇಟ್ಟಿದ್ದು ಅಕೌಂಟೆಬಿಲಿಟಿ ಕೊಡಿ ಅಂತೇಳಿ. ಯಾಕಂದರೆ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಬರೆದಿದ್ದಾರೆ. ಸೊ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಸೊ ಈಗ ಆಲ್ರೆಡಿ ಎಕ್ಸಾಮ್ ಅಷ್ಟೊತ್ತಿಗೆ 21 ಜನ ಸ್ಟೂಡೆಂಟ್ಸು ಸೂಸೈಡ್ ಆಗಿದೆ. ಸೊ ಇಷ್ಟು ಜನಕ್ಕೆ ಅಕೌಂಟೆಬಿಲಿಟಿ ಕೊಡಿ. ನೋಡಿ, ಇವತ್ತು ನಮಗೆ ಬೇಜಾರು ಅನಿಸಿದ್ದು ಸರ್, ಮೊದಲೇದಾಗಿ ಫಸ್ಟು ಇವತ್ತೇನು ರಿಸೈನ್ ಆಯಿತು, ಅದಕ್ಕೂ ಮುಂಚೆ ನಮಗೆ ಬೇಜಾರು ಅನಿಸಿದ್ದು 21 ಜನ ಸ್ಟೂಡೆಂಟ್ಸು ಸತ್ತು ಹೋದ್ರಲ್ವಾ, ಅವ್ರ ಲೈಫ್ ಹಾಳಾಗೋಯ್ತಲ್ವಾ, ಅವ್ರ ಪೇರೆಂಟ್ಸ್ ಕನಸು ಹೋಯ್ತು, ಅವ್ರ ಮಕ್ಕಳ ಭವಿಷ್ಯ ಹಾಳಾಗೋಯ್ತು. ಸೊ ಇವತ್ತು ಸರ್ಕಾರ ಮುಂಚಿತವಾಗಿ ಯಾಕೆ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಮಾತಾಡಲಿಲ್ಲ ಅನ್ನೋದು ನೋವು ಸರ್.